ಚಾಮುಂಡೇಶ್ವರಿ ಭಕ್ತ, ಪರಮ ಭಕ್ತ. ನಾನು ಒಬ್ಬರು ಚಿಂತು ಹೋಗಲ್ಲ, ಶಿವಕ್ಕೆ ಹೋಗಲ್ಲ, ಹೆಣ್ಣುಗಂಡು ತೋರಿಸ್ಕೊಂಡು ಜೀವನ ಮಾಡ್ತಾಯಿದ್ದೀನಿ. ಇಲ್ಲ ಒಬ್ಬರು ಆಸ್ತಿ ಹೊಡ್ಕೊತಾ ಇಲ್ಲ. ನನಗೆ ಹೆಣ್ಣುಗಂಡು ತೋರಿಸೋರೆ ನನಗೆ ತಂದೆ ತಾಯಿ. ನನಗೆ ಪಾಪ ಹುಡುಗಿ ತೋರಿಸು, ಹುಡುಗನ ತೋರಿಸು ಅಂತ ಹೇಳ್ತಾರಲ್ಲ, ಅವರೇ ನನಗೆ ತಂದೆ ತಾಯಿ. ನನಗೆ ಆಗದೇ ಇದ್ದವನು 3 ತಿಂಗಳಾಯಿತು. ಒಬ್ಬ ಗಂಡಸು ಒಬ್ಬ ಹೆಂಗಸು ಸೇರಿಸಿ ನನಗೆ ಮಾಟ ಮಾಡಿಸಿರೋದು. ಸೋಳಮ್ಮಕ್ಕ ಅವರು ಉದ್ಧಾರ ಆಗಲ್ಲ ನೋಡಿ. ಈ ತಾಯಿ ನನಗೆ ಹಾಳು ಮಾಡಬೇಕು, ನಾನು ಹಾಳಾಗಬೇಕು. ನೀವೇನೇ ಮಾಡಿಸ್ತ್ರೂ ನಾನು ಪ್ಯೂರ್ ಚಾಮುಂಡಮ್ಮನ ಭಕ್ತ. ಅಂದರೆ ನಿಮ್ಮ ಅಕ್ಕ ಮರಿ ಎಲ್ಲರನ್ನೂ ತಿನ್ಕೋತೀರಿ ನೀವು, ಗ್ಯಾರಂಟಿ ನನಗೆ ಮಾಡಿಸಿದ್ರೆ. ಗೊತ್ತಾ, ನಾನು ಆಗಲೇ ಹೇಳಿದೆ, ಈ ನೆಂಬಿರೋ ತಾಯಿ ನನ್ನ ಹಾಳು ಮಾಡಬೇಕು ಹೊರತು ಬೇರೆಯವ್ರು ಹಾಳು ಮಾಡೋಕ್ಕಾಗಲ್ಲ. ನೀವೇನೇ ಮಾಟ ಮಾಡಿಸಿ, ಕೂಟ ಮಾಡಿಸಿ, ನನಗೇನೂ ಆಗಲ್ಲ. ಸೋಳ ಮಕ್ಕಳೇ ನೀವೇ ಸಾಯೋದು. ಒಬ್ಬ ಗಂಡಸು ಇಬ್ಬರು ಹೆಂಗಸು ನನಗೆ ಮಾಡಿಸಿರೋದು. ಏನು ಅವನು ಹೆಣ್ಣು ಗಂಡು ತೋರಿಸೋದೆಲ್ಲ ನಿಂತೋಗ್ಲಿ ಅಂತ ಮಾಡ್ಸಾರ ನನಗೆ. ಅಂದರೆ ಈ ತಾಯೇ ತೂಕ ಮಾಡಬೇಕು. ಗೊತ್ತಾ, ನೀವೇನೇ ಮಾಡಿಸ್ತ್ರೂ ನಿಮ್ಮ ಅಕ್ಕ ಮರಿ ಎಲ್ಲ ತಿನ್ಕೋತೀರಿ. ಯಾರಿಗೆ ಅಲ್ಲಿ ನನಗೆ ಅಂತಲ್ಲ, ಯಾರಿಗೂ ಈ ಕೆಲಸನ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ಹೇಳ್ತಿದ್ದೀನಿಲ್ಲ, ಯಾರಿಗೂ ಈ ಕೆಲಸ ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ. ಮಾಟ ಕೂಟ ಎಲ್ಲನೂ ಬಿಟ್ಬಿಡಿ. ನಾಳೆ ದಿವಸ ನೀವೇ ಹಾಳೋಗ್ಬಿಡ್ತೀರಿ. ನಾನು ಆಗಲೇ ಹೇಳಿದೆ, ಈ ಚಾಮುಂಡೇಶ್ವರಿ ನನ್ನನ್ನು ಹಾಳು ಮಾಡಬೇಕು, ನಾನು ಹಾಳಾಗಬೇಕು. ನೀವೆಲ್ಲ ಮಾಟ ಮಾಡಿಸ್ತಾರೆ, ನನಗೇನಾಗ್ತದೆ? ಏನೂ ಆಗಲ್ಲ. ಆ ತಾಯೇ ತೂಕ ಮಾಡ್ತಾಳೆ ನಿಮ್ಮನ್ನ. ನೀವೆಲ್ಲ ನಿರ್ವಂಸ ಆಗ್ತೀರಿ. ನಾನು ನಂಬಿರೋ ದೇವರು ಶುಕ್ರವಾರ 600 ರೂಪಾಯಿ ಪೂಜೆ, ಮಂಗಳವಾರ 600 ರೂಪಾಯಿ ಪೂಜೆ. ನಿಮ್ಮ ತಗೋ 1 ಕೋಟಿ ಇದ್ರೂ 1 ರೂಪಾಯಿ ಗನ್ಕಡಿ ಹಚ್ಚಕ್ಕೆ ನಿಮಗೆ ಏಕ್ತಿ ಇಲ್ಲ ಅಲ್ವಾ? ನಾನು ಜಂಬಕ್ಕೆ ಹೇಳ್ತಾ ಮಾತಾಯಿಲ್ಲ. ನಾ ಮಾಡೋ ಪೂಜೆ, ಮಾಡೋ ಪುನಸ್ಕಾರ ಆ ತಾಯಿಗೆ ಮಾತ್ರ ಗೊತ್ತು. ನೀವೇನೇ ಮಾಟ ಕೂಟ ಮಾಡಿದ್ರೂ ನನ್ನ ತಾಯಿ ಕಿರುಬೆಳ್ಳದಲ್ಲ ಚಾಮುಂಡೇಶ್ವರಿ, ಆ ಕಿರುಬೆಳಗಾಗಿ ಕಮುಕ್ತಾರ. ಅಂದರೆ ನೀವೇ ನಿರ್ವಂಸ ಆಗೋದು. ಯಾವುದೇ ಕಾರಣಕ್ಕೂ ಮಾಟ ಕೂಟ ಮಾಡಿದ್ರೆ ನಿಮ್ಮ ಅಕ್ಕ ಮರಿ ಎಲ್ಲನೂ ತಿನ್ಕತ್ರಿ, ಗ್ಯಾರಂಟಿ ತಿನ್ಕತ್ತೀರಿ ನೀವು. ಒಬ್ಬ ಗಂಡಸು ಇಬ್ಬರು ಹೆಂಗಸು ಸೇರಿ ಮಾಟ ಕೂಟ ಮಾಡ್ಸಿರೋದು ನಮ್ಗೆ. ನಿಮ್ಮ ಮನೆಯೇ ಹಾಳೋಗ್ಬೇಕು. ನನಗೆ ಜನ ಕಾಪಾಡ್ತಾ ಇರೋದು ಯಾರೋ ಗೊತ್ತಾ? ಹೆಣ್ಣು ಗಂಡು ತೋರಿಸ್ತಾರಲ್ಲ, ಅವರೇ ನನ್ನ ಕಾಪಾಡ್ತಾ ಇರೋದು.